ತುಂಬ ದಿನಗಳ ಮೇಲೆ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ನಾವೆಲ್ಲರೂ ಸಿನಿಮಾ ರಂಗದಲ್ಲಿರೋರು ಎಲ್ಲರೂ ಹೇಳೋದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬೇಕು ಗುರು, ಯಾವುದು ಬರ್ತಾ ಇಲ್ವಲ್ಲ ಅಂತ. ಸುಮಾರು ದೊಡ್ಡ ದೊಡ್ಡ ಸಿನಿಮಾಗಳು ನೋಡ್ತೀವಿ, ಅದು ಯಾವ ಮಟ್ಟದಲ್ಲಿ ಖರ್ಚು ಮಾಡಿರ್ತಾರೆ. ಇಲ್ಲಿ ಭಾಳ ಸಿಂಪಲ್ಲಾಗಿ ಒಂದು ಬ್ಯೂಟಿಫುಲ್ ಲೈನ್ ಇಟ್ಕೊಂಡು ನಮ್ಮ ಮಹೇಶ್ ಗೌಡರು ತುಂಬ ಅದ್ಭುತವಾಗಿ ತುಂಬ ನೀಟಾಗಿರುವಂಥ ಒಂದು ಸಿನಿಮಾನ ನಮಗೆ ತೋರಿಸಿದ್ದಾರೆ. ಐ ಶುಡ್ ಬಿ ಸೇಯಿಂಗ್ ಥ್ಯಾಂಕ್ಸ್. ತುಂಬ ಒಳ್ಳೆಯ ಸಿನಿಮಾ. ಜೀವನದಲ್ಲಿ ಒಂದು ಚರ್ಮದ ಒಂದು ಡಿಫಿಷಿಯನ್ಸಿ ಇಟ್ಕೊಂಡು ಮನುಷ್ಯ ಏನೇನೇನೆಲ್ಲ ನೋಡೋಕ್ಕೆ ಸಾಧ್ಯ ಇದೆಯೋ ಅದ್ರ ಮಧ್ಯದಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿ, ಸಮಾಜ ಅವನನ್ನು ಯಾವ ಲೆವೆಲಲ್ಲಿ ನೋಡುತ್ತೆ ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ. ಅದರಲ್ಲೂ ನಮ್ಮ ಸುತ್ತಮುತ್ತ ನಮ್ಮ ಜೊತೆಯಲ್ಲಿರೋರೇ ನಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ ತುಂಬ ನೀಟಾಗಿ ಬಿಡಿಸಿ ಹೇಳಿದ್ದಾರೆ ಈ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮಹೇಶ್ ಅವರು. ಬಟ್ ಅದ್ರ ಜೊತೆಗೇ ನಮ್ಮ ಹೀರೋಯಿನ್ನು ಕಾಜಲ್ಲು, ಪೆಪ್ಪೆ ಆಯಿತು, ಇವಾಗ ಮ್ಯಾಂಗೋ ಪಚ್ಚ ಮಾಡ್ತಾಯಿದ್ದೀವಿ. ಅದರಲ್ಲಿರುವಂಥ ಕ್ಯಾರೆಕ್ಟರ್ಗಳು ನೋಡೋದಕ್ಕೂ ಈ ಸಿನಿಮಾದಲ್ಲಿ ಕಾಜಲ್ನ ನೋಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ. ತುಂಬ ಮೆಚ್ಯೂರ್ಡ್ ಆಗಿ, ತುಂಬ ರೆಸ್ಪಾನ್ಸಿಬಲಿ ಶಿ ಇಸ್ ಆ್ಯಕ್ಟೆಡ್, ವೆರಿ ನೈಸ್. ಪ್ರತಿಯೊಬ್ಬರೂ ಈ ಸಿನಿಮಾದಲ್ಲಿರುವಂಥ ಎಲ್ಲ ಕ್ಯಾರೆಕ್ಟರ್ಗಳೂ ಅವ್ರವ್ರ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದಾರೆ. ಮಸ್ಟ್ ವಾಚಬಲ್ ಸಿನಿಮಾ. ಇತ್ತೀಚೆಗೆ ಬಂದಿರೋ ಎಲ್ಲ ಸಿನಿಮಾಗಳಲ್ಲಿ ಇದು ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಸಿನಿಮಾ ಅಂತ ಹೇಳ್ತೀನಿ. ನಾನು ಪರ್ಸ್ನಲಾಗಿ 10ಗೆ 9 ಕೊಡ್ತೀನಿ ಈ ಸಿನಿಮಾಗೆ. ಬಟ್ ಡೋಂಟ್ ಎವರ್ ಥಿಂಕ್ ಸುಮ್ಮನೆ ಹೀರೋಯಿನ್ ನೋಡಿದ ತಕ್ಷಣ ಒಂದು ಸಾಂಗ್ ಬರೋದು, ಒಂದು ಹುಡುಗನ ನೋಡಿದ ತಕ್ಷಣ ಹೋಗಿ ಫೈಟ್ ಮಾಡೋದು, ಈ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇದೆ ಕೆಲವು ವಿಷಯಗಳು. ಆದರೆ ಅದನ್ನೆಲ್ಲ ತೆಗೆದು ಬಂದು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ನೋಡಬೇಕು ಅನ್ನೋರಿಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ. ಎವ್ರಿಬಡಿ ಮಸ್ಟ್ ವಾಚ್ ಸಿನಿಮಾ. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಹಾಗೆ ಗೊತ್ತಿಲ್ಲ ನನಗೆ ಏನು ಮಾತಾಡಬೇಕು ಅಂತ. ಈ ಸಿನಿಮಾ ಬಂದು ಇಟ್ಸ್ ಮೋರ್ ಆಫ್ ಎಮೋಷನ್ ಟು ಮೀ, ಬಿಕಾಸ್ ಮಹೇಶ್ ನನಗೆ ಸುಮಾರು ವರ್ಷದಿಂದ ಪರಿಚಯ ಅಂತ ನಾನು ಈ ವಿಷಯ ಹೇಳ್ತಿಲ್ಲ. ಸೊ ನಾವು ಹೀಗೆ ಒಂದು ಸರಿ ಡಿಸ್ಕಸ್ ಮಾಡ್ತಿರ್ಬೇಕಂದ್ರೆ ವಿಟಿಲಾಗೋ ಬಗ್ಗೆ ನಾವು ಮಾತಾಡ್ತಿದ್ರಿ. ಅವಾಗ ನಾನು ಮಹೇಶ್ಗೆ ಒಂದು ಮಾತು ಹೇಳಿದ್ದೆ, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ, ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ. ನೆಕ್ಸ್ಟ್ ಸೀನ್ ಕಟ್ ಮಾಡಿ ಇದು ಮಾಡಿದ್ರೆ ಹಿಲ್ ಕಮ್ ಅಪ್ ವಿತ್ ಅ ಸ್ಟೋರಿ, ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ನೋಡಿದಾಗ ನನಗೆ ಐ ಡೋಂಟ್ ನೋ ನಾನು ಎಷ್ಟು ಎಮೋಷ್ನಲ್ ಆದಂದರೆ ಸಿಕ್ಕಾಪಟ್ಟೆ ಸೀನಲ್ಲಿ ಮಹೇಶ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕಾಜಲ್ ಅವರು ಯು ಆರ್ ಅಮೇಝಿಂಗ್. ಆ್ಯಂಡ್ ಇವ್ರ ಅತ್ತೆ ಪಾತ್ರ ಯಾರು ಮಾಡಿದ್ರು, ನಮ್ಮ ಮಹೇಶ್ ಅವ್ರ ಅತ್ತೆ, ಆಮೇಲೆ ಅವ್ರ ತಾಯಿ, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡವ್ರೆ. ಸೊ ಇಲ್ಲಿ ಒಂದು ಕಂಪ್ಲೀಟ್ ಒಂದು ಮೆಸೇಜ್ ಕೂಡ ಕೊಡ್ತಾ ಇದ್ದೀವಿ ಈ ಸಿನಿಮಾಲಿ. ಏನಂದರೆ ವಿಟಿಲಾಗೋ ಅನ್ನೋದು ಇಟ್ಸ್ ನಾಟ್ ಸಮಥಿಂಗ್ ಏನೋ ಯಾರಿಗೂ ತೊಂದರೆ ಕೊಡೋವಂಥ ಇದಲ್ಲ. ಅದು ಇಟ್ ಜಸ್ಟ್ ಒಂದು ಡಿಫಿಷಿಯನ್ಸಿ. ಸೊ ಎಲ್ಲರೂ ಇಂಥ ಸಿನಿಮಾನ ಪ್ರಮೋಟ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಆ್ಯಂಡ್ ಎಲ್ಲರೂ ತಿಳ್ಕೊಬೇಕಾದಂಥ ಒಂದು ಸಿನಿಮಾ. ಐ ಮೀನ್ ಇಟ್ಸ್ ಅವೇರ್ನೆಸ್ ಟು ಎವ್ರಿ ಒನ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಮಹೇಶ್. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಯು ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ದಯವಿಟ್ಟು ಎಲ್ಲ ಈ ಸಿನಿಮಾನ ಆದಷ್ಟು ಪ್ರಮೋಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಥ್ಯಾಂಕ್ ಯು. ತುಂಬ ಇಮೋಷ್ನಲಿ ಕನೆಕ್ಟ್ ಆದ ಸಿನಿಮಾಗೆ ಭಾಳ ಖುಷಿ ಆಯಿತು. ಯಾಕಂದರೆ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾಗಿಂತ ಡಿಫ್ರೆಂಟ್ ಆಗಿದೆ. ಸೊ ಡಾಕ್ಟರ್ ಅವ್ರು ಹೇಳಿದ್ರು ಈ ಸಿನಿಮಾಗೆ ಅವಾರ್ಡ್ ಗ್ಯಾರಂಟಿ ಅಂತ. ಗ್ಯಾರಂಟಿ ಸಿಗುತ್ತೆ. ಆ್ಯಂಡ್ ನಿಮ್ಮ ಕರೇಜ್ಗೆ, ನಿಮ್ಮ ಧೈರ್ಯನ ಮೆಚ್ಚಲೇಬೇಕು. ಈ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀರಲ್ಲ, ಎಲ್ಲ ಫಿಲ್ಮ್ ಮೇಕರ್ಸ್ಗೂ ಆ ಪಾಸಿಬಿಲಿಟಿ ಇಲ್ಲ ಮಾಡೋದು. ಸೊ ಅದನ್ನ ಇಟ್ಕೊಂಡು ನೀವು ಮಾಡಿ ಆ್ಯಕ್ಟ್ ಕೂಡ ಮಾಡಿದ್ದೀರಾ. ಒಳ್ಳೇದಾಗಲಿ. ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ಮಂದಿರದಲ್ಲಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀರಾ. ಹಾಗೆ ಕಾಜಲ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾರೆ. ಸೊ ಗ್ರೇಟ್ ಫ್ಯೂಚರ್. ಕಾಂಗ್ರಾಟ್ಸ್, ಆಲ್ ದಿ ಬೆಸ್ಟ್. ಹ್ಯೂಜ್ ರಿಸ್ಕ್ ತಗೊಂಡು ಒಂದು ಒಳ್ಳೆ ಮೆಸೇಜ್ನ ಸೊಸೈಟಿಗೆ ಕೊಟ್ಟಿದ್ದೀರಾ. ಆ್ಯಂಡ್ ನೀವು ಆ್ಯಕ್ಟ್ ಮಾಡಿರೋದು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಆ್ಯಂಡ್ ಅಫ್ಕೋರ್ಸ್ ನಾವು ನೋ ವಾಂಟ್ ಟು ಕಮೆಂಟ್ ಯುವರ್ ಎಕ್ಸ್ಪೀರಿಯನ್ಸ್. ಆ್ಯಸ್ ಅ ಡೈರೆಕ್ಟರ್ ನಾವು ನೋಡಿದ್ವಿ, ಇವಾಗ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಕೂಡ. ಆ್ಯಂಡ್ ಒಂದು ಒಳ್ಳೆ ಸಬ್ಜೆಕ್ಟ್, ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ನ ನೀಟಾಗಿ ಎಳೆದು ನಮಗೆ ಏನು ಮೆಸೇಜ್ ತಲುಪಬೇಕು ಅದನ್ನ ತಲುಪಿಸಿದ್ದೀರಾ ಸೊಸೈಟಿಗೆ ಅಂತ ಅನ್ಕೋತೀನಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಅವರು ಮೇಡಮ್ ಹೇಳ್ತಿದ್ರು ತುಂಬಾ ಅವಾರ್ಡ್ಸ್ ಬರಲಿ ನಿಮಗೆ ಈ ಸಿನಿಮಾಗೆ. ಆ್ಯಂಡ್ ಕಾಜಲ್ ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ, ಅದ್ಭುತವಾದ ಪರ್ಫಾರ್ಮೆನ್ಸ್. ಐ ಹ್ಯಾವ್ ಟು ಸೇ ನಾನು ತುಂಬ ಎಮೋಷನಲ್ ಆಗ್ಬಿಟ್ಟೆ. ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್, ಶಿ ಹ್ಯಾಸ್ ಮೈ ಹಾರ್ಟ್.
ಯಾ ಆ್ಯಂಡ್ ತುಂಬಾನೇ ಇಷ್ಟ ಆಯಿತು. ಐ ಥಿಂಕ್ ಅವಳ ಕಣ್ಗಳಲ್ಲೇ ಎಲ್ಲ ಮಾತಾಡ್ಬಿಟ್ಟಿದ್ದಾಳೆ ಆ್ಯಂಡ್ ಶಿ ಡಿಸರ್ವ್ಸ್ ಲಾಟ್ ಮೋರ್. ಆಲ್ ದ ವೆರಿ ಬೆಸ್ಟ್. ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಸಿನಿಮಾ ನೋಡ್ಕೊಂಡು ಬಂದೆ ಆ್ಯಂಡ್ ನಾನು ಮಹೇಶ್ ಅವ್ರನ್ನ ಆಲ್ಮೋಸ್ಟ್ 4 years ಬ್ಯಾಕ್ ಮೀಟ್ ಮಾಡಿದ್ದು ಒಂದು ಇಂಟರ್ವ್ಯೂಯಲ್ಲಿ. ಅವರು ಇದ್ರ ಬಗ್ಗೆ ಹೇಳ್ತಿದ್ರು ಕೂಡ. ಒಂದು ತುಂಬ ಸೆನ್ಸಿಟಿವ್ ಆಗಿರುವಂಥ ವಿಷಯನ ತುಂಬ ಏನೋ ಮುತುವರ್ಜಿಯಾಗಿ ನೀವು ಅದನ್ನು ಕ್ರಾಫ್ಟ್ ಮಾಡಿದ್ದೀರಾ ಸರ್. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಸಕ್ಕತ್ತಾಗಿದೆ ಸಿನಿಮಾ. ಅಂದರೆ ಒಂದು ಫೀಲ್ ಗುಡ್ ಸಿನಿಮಾ. ಎಲ್ಲರೂ ಇದನ್ನು ನೋಡಬೇಕಾಗಿರುವಂಥ ಸಿನಿಮಾ. ಸೊ ಅದಾದಮೇಲೆ ಕಾಜಲ್ ಸಕ್ಕತ್ತಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ತೇಜು ಹೇಳ್ದಂಗೆ ಕಣ್ಣಲ್ಲೇ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ಕು ಕೂಡ ತುಂಬ ಸೂದಿಂಗ್ ಆಗಿದೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆಲ್ಸೋ. ಈ ಸಿನಿಮಾ ಎಲ್ಲರೂ ನೋಡಬೇಕು, ಥಿಯೇಟ್ರಲ್ಲೇ ನೋಡಬೇಕು. ಇಂಥ ಕಾಂಟೆಂಟ್ಸ್ ತಿರ್ಗಾ ಆಚೆ ಕಡೆ ಬರಬೇಕು ಅಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ತುಂಬ ಚೆನ್ನಾಗಿದೆ. ಮನುಷ್ಯನ ಮನಸ್ಸಲ್ಲಿ ಉಳುಕಿದೆ, ಮೈಯಲ್ಲ ಅನ್ನೋದನ್ನ ಮಹೇಶ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಈ ಥರ ಸಬ್ಜೆಕ್ಟ್ ಮಾಡೋದಕ್ಕೆ ತುಂಬ ಕರೇಜ್ ಬೇಕು. ಅದನ್ನ ಮಹೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಜೊತೆ ಕಾಜಲ್ ಅವರು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಪ್ರೀಮಿಯರ್ ಶೋ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಮೂವಿಯನ್ನು, ಕನ್ನಡ ಮೂವಿಯನ್ನು ನೋಡಿ ಮಾಧ್ಯಮದ ಮುಂದೆ ನಿಂತಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಆಂಜನಪ್ಪ TH. ಐ ಆಮ್ ಎ ಸೀನಿಯರ್ ಸರ್ಜನು. ಇವತ್ತು ಕನ್ನಡ ಮೂವಿ ಕನ್ನಡದಲ್ಲೇ ಮಾತಾಡ್ತೀನಿ. ಭಾಳ ಹೆಮ್ಮೆ ಅನಿಸುತ್ತೆ. 3 ಅವರು ಥಿಯೇಟ್ರ್ನಲ್ಲಿ ಕೂತ್ಕೊಂಡು ಇಂಥ ವಂಡರ್ಫುಲ್ ಥೀಮ್, ಇದು ಸಾಮಾಜಿಕ ಕಳಕಳಿ ಇರತಕ್ಕಂಥ ಒಂದು ಸಿನಿಮಾ. ಈ ಸಿನಿಮಾದಿಂದ ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಹೋಗಬೇಕು. ಬಿಳಿ ಚುಕ್ಕಿ ಒಂದು ಸೋಷಿಯಲ್ ಸ್ಟಿಗ್ಮಾ ಅಲ್ಲ. ಆದ್ದರಿಂದ ಜನ ಈ ಬಿಳಿ ಚುಕ್ಕಿ ಇರೋರನ್ನ ಎಲ್ಲರನ್ನೂ ಒಟ್ಟಿಗೆ, ಅವರೊಟ್ಟಿಗೆ ಯಾವತ್ತೂ ಕೂಡ, ಇವತ್ತು ಭಾಳ ಚೇಂಜಸ್ ಆಗಿದೆ. ನಾನು ನೋಡಿದಾಗಿಂದಲೂ ಕೂಡ, ನಾನು 70 year old, ನಾನು ಆಮೇಲೆ ಭಾಳ ಸೀನಿಯರ್ ಡಾಕ್ಟ್ರ್ ಇದ್ದೀನಿ. ಬಟ್ ಸಮಾಜನ ನಾನು ಹಳ್ಳಿಯಿಂದ ಹುಟ್ಟಿ ಬಂದು ಈ ರೀತಿಯ ಸ್ಟಿಗ್ಮಾಗಳನ್ನ ನೋಡಿ ಬೆಳೆದಿರೋನು ನಾನು. ಆದ್ದರಿಂದ ಈ ಮೂವಿ ತುಂಬ ಒಳ್ಳೆ ಮೆಸೇಜ್ ಕೊಡುತ್ತೆ. ದಯವಿಟ್ಟು ಕನ್ನಡಿಗರಲ್ಲಿ ಒಂದು ಮನವಿ, ಥಿಯೇಟ್ರಿಗೆ ಬಂದು ಈ ಕಷ್ಟಪಟ್ಟು ತೆಗೆದಿರತಕ್ಕಂಥ ಮಹೇಶ್ ಗೌಡರು ಎಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ, ಆಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರು ಕೂಡ ಒಂಥರ ಮನಸ್ಸಿನಲ್ಲಿ ಉಳಿಯುವ ರೀತಿಯಲ್ಲಿ ತಿಳಿ ಹಾಸ್ಯದ ಮುಖಾಂತರ ಮಾಡಿರುವಂಥ ವಂಡರ್ಫುಲ್ ಮೂವಿ. ದಯವಿಟ್ಟು ನನಗೇನು ಒಂದು ಆಸೆ ಅಂದರೆ, ಜನಗಳು ನೋಡಬೇಕು. ಇದಕ್ಕೆ ನಿಜವಾಗಲೂ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಬರಬೇಕು ಈ ಮೂವಿಗೆ. ಯಾಕಂದರೆ ಈ ರೀತಿಯ ಒಬ್ಬ ಹೀರೋ ತಾನೇ ಸ್ವಂತ ಬಿಳಿ ಚುಕ್ಕಿ ಇಟ್ಕೊಂಡು ಡೈರೆಕ್ಟ್ ಮಾಡಿ, ಆಕ್ಟ್ ಮಾಡಿ ಇಂಥ ಅದ್ಭುತವಾದ ಮೂವಿನ ಕೊಟ್ಟಿದ್ದಾರೆ. ದೇವರು ಇವರೆಲ್ಲರಿಗೂ, ಇಡೀ ಟೀಮ್ಗೆ ಒಳ್ಳೇದು ಮಾಡಲಿ. ಮಾಧ್ಯಮದವರು ರಿಯಲಿ ನಿಮ್ಮ ರೋಲ್ ಭಾಳ ಇಂಪಾರ್ಟೆಂಟು. ಈ ಮೂವಿಗೆ ಎಲ್ಲ ಕಡೆ ಒಳ್ಳೆ ಕವರೇಜ್ ಬರೋ ರೀತಿ ಮಾಡಿ ಅಂತ ನನ್ನ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಾನು ಮೇದಿನಿ ಅಂತ, ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಸಿನಿಮಾ ನೋಡ್ಕೊಂಡು ಬಂದೆ. ತುಂಬ ವಿಭಿನ್ನವಾಗಿರೋ ಕತೆ ಮಹೇಶ್ ಗೌಡ ಅವರು ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಕತೆ, ಅವ್ರ ಸ್ಟೋರಿ ಟೆಲ್ಲಿಂಗು ಈಗ ನಾವು ಯೂಶ್ವಲಿ ನೋಡ್ತೀವಲ್ಲ ಬೇರೆ ಸಿನಿಮಾಗಳಲ್ಲಿ, ಆ ಥರದ್ದಲ್ಲ ಇದು. ನಿಮ್ಮ ಮನಸ್ಸಿಗೆ ನಾಟತ್ತೆ, ತಟ್ಟತ್ತೆ. ಆ್ಯಂಡ್ ಇವತ್ತು ಆ ಕ್ಯಾರೆಕ್ಟರ್ಗಳ ಜೊತೆ ಫೀಲ್ ಮಾಡ್ತೀರಿ, ಬೋತ್ ದ ಕ್ಯಾರೆಕ್ಟರ್ಸ್. ಆ್ಯಂಡ್ ಕಾಜಲ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ತುಂಬ ಎತ್ತರಕ್ಕೆ ಬೆಳಿಬೇಕು. ಅವರು ನಾವೆಲ್ಲರೂ ಇನ್ನೂ ಹೆಚ್ಚಾಗಿ ಯೂಸ್ ಮಾಡ್ಕೋಬೇಕು ಈ ಇಂಡಸ್ಟ್ರಿಲಿ ಅಂತ ಅನಿಸುತ್ತೆ ನನಗೆ. ಕಂಗ್ರ್ಯಾಚುಲೇಷನ್ ಮಹೇಶ್ ಅವ್ರಿಗೆ. ಸಿನಿಮಾದ ಕಥೆ ನನಗೆ ಹೇಳಿದ್ದಕ್ಕಿಂತಲೂ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಅದ್ರ ಬಗ್ಗೆ 2 ಮಾತೇ ಇಲ್ಲ. ಎಷ್ಟೋ ಸೆನ್ಸಿಟಿವ್ ವಿಷಯಗಳನ್ನು ತುಂಬ ಈಸಿಯಾಗಿ, ತುಂಬ ಸುಲಲಿತವಾಗಿ ಹ್ಯಾಂಡಲ್ ಮಾಡಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಒಂದು ಕ್ಷಣನೂ ಬೋರ್ ಆಗೋದಿಲ್ಲ. ಪ್ರತಿಯೊಂದು ಪಾತ್ರನೂ ಅವರು ಬರೆದ ಕ್ಯಾರೆಕ್ಟರ್ ಗ್ರಾಫಲ್ಲಿ ಹೋಗುತ್ತೆ. ಅದು ನಗು ಉಕ್ಕಿಸಬೇಕಾದಾಗ ನಗು ಉಕ್ಕಿಸುತ್ತೆ, ದುಃಖ ಪಡಬೇಕಾದಾಗ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ. ಇದು ಎಲ್ಲವನ್ನೂ ತುಂಬ ಸುಂದರವಾಗಿ ಮಿಶ್ರಣ ಮಾಡಿ, ಯೂಶುವಲ್ ಮಸಾಲೆಗಳಿಲ್ಲದೆ ಒಳ್ಳೆ ಕಥೆಯನ್ನು ಮಹೇಶ್ ಗೌಡ ಅವರು ಹೇಳಿದ್ದಾರೆ. ಎಲ್ಲರೂ ಬಂದು ಥಿಯೇಟರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ವಾಕನಾಥ್, ಫಾರಿನ್ ಫಿಲ್ಮ್ ಡೈರೆಕ್ಟರ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡೋದು ಹೇಳ್ಬೋದು. ಬಿಕಾಸ್ ಮಹೇಶ್ ಸರ್ಗೆ ಅವ್ರು ಮಹಿರಾ ನೋಡಿದ್ದೆ. ಮಹಿರಾ ಕಂಪ್ಲೀಟ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ಫಿಲಮ್. ಇದು ಆ್ಯಕ್ಷನ್ ಇರುತ್ತೆ ಅಂದ್ಕೊಂಡೆ, ಬಟ್ ಆ್ಯಕ್ಷನ್ ಇರೋದನ್ನು ತೋರಿಸಿಲ್ಲ. ಬಟ್ ವೆರಿ ಎಮೋಷ್ನಲಿ ಡ್ರಿವನ್ ಫಿಲಮ್. ಆ್ಯಂಡ್ ಎವ್ರಿ ಪೋರ್ಷನ್ ನಮಗೆಲ್ಲೂ ಬೋರ್ ಆಗಿಲ್ಲ ಸರ್. ಆನೆಸ್ಟಾಗಿ ಹೇಳಬೇಕಂದ್ರೆ
ಎಷ್ಟೋ ಕಡೆ ನೀವು ಮತ್ತು ಕಾಜಲ್ ಅವರು ಒಂದು ಕಾಂಪಿಟೇಷನಲ್ಲಿ ಆ್ಯಕ್ಟ್ ಮಾಡೋಂಗಿದೆ. ನಿಜವಾದ ಒಂದು ತುಂಬ ಕಾಂಪಿಟೇಷನಲ್ಲಿ ಕಾಜಲ್ ಅವರು ಮತ್ತು ನೀವು ಮಾಡಿದ್ದೀರಾ. ಆ್ಯಂಡ್ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಒಂಥರ ಗಂಡ ಹೆಂಡತಿ ಸಂಸಾರ, ಫ್ಯಾಮಿಲಿ ಎಮೋಷನ್ಸ್, ಬಾಂಡೇಜ್ ಅಂತ ಹಿಡಿದು ಎವ್ರಿ ಎಲಿಮೆಂಟ್ ಇಸ್ ವೆರಿ ನೀಟ್ಲಿ ಮ್ಯಾನೇಜ್. ಡೈಲಾಗ್ಸ್ ಇಂದ ಹಿಡಿದು ಕ್ಯಾಮ್ರಾ ಮತ್ತು ಫ್ರೇಮ್ಸ್ ಇದೆಲ್ಲ ಅದು ಮತ್ತು ನಿಮ್ಮ ಡೈಲಾಗ್ ವೆರಿ ಅಮೇಸಿಂಗ್. ಐ ವಿಶ್ ದ ಎಂಟೈರ್ ಆಡಿಯನ್ಸ್ ಹ್ಯಾವ್ ಟು ವಾಚ್ ದಿಸ್ ಕೈಂಡ್ ಆಫ್ ಫಿಲ್ಮ್ಸ್ ಆ್ಯಂಡ್ ಎಂಕರೇಜ್. ಈ ಥರ ಫಿಲ್ಮ್ಸ್ ಬಂದಿದ್ದಕ್ಕೋಸ್ಕರ ವಿಟಿಲಿಗೋ ಬಗ್ಗೆ ಸುಮಾರು ಜನ ಎಲ್ಲೂ ಮಾಡಿಲ್ಲ. ಇದನ್ನು ನೀವು ಒಂದು ಸ್ಟ್ರಾಂಗ್ ಆಗಿ ಕೌಂಟ್ ಮಾಡಿದ್ದೀರಾ. ಇಟ್ಸ್ ಎ ಗ್ರೇಟ್ ಗಟ್ಸ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಬನ್ನಿ ಕಾಜಲ್, ನಾವು ಮಾತಾಡ್ಬೇಕು ಜೊತೆಲಾ ನೀವೇ. ಎಲ್ರಿಗೂ ನಮಸ್ಕಾರ. ಇವಾಗಲೇ ನಮ್ಮ ಪ್ರೀಮಿಯರ್ ಶೋ ಆಯಿತು. ಎಲ್ರಿಗೆ ಇಷ್ಟ ಆಗಿದೆ ಆ್ಯಂಡ್ ಯಾವ ಸೆನ್ಸಿಟಿವಿಟಿ ಜೊತೆ ನಾವು ಈ ಸಿನಿಮಾ ಮಾಡೋಕ್ಕೆ ಹೊಟ್ಟಿದ್ದೀವಿ ಅದು ಬಹುಶಃ ಎಲ್ರಿಗೂ ರೀಚ್ ಆಗಿದೆ. ಇಮೋಷನ್ಸ್ ಎಲ್ಲ ಕನೆಕ್ಟ್ ಆಗಿದೆ. ನಾವೇನು ಕೇಳ್ಕೊಬೋದು ಅಂದರೆ ಯಾರು ನಾಳೆಯಿಂದ ನೋಡ್ತಾರೆ ಈ ಸಿನಿಮಾನ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಪ್ಲೀಸ್ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಹೇಳಿ. ಬಿಕಾಸ್ ನಮ್ಮ ಸಿನಿಮಾಗೆ ವರ್ಡ್ ಆಫ್ ಮೌತ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಒಂದು ಒಳ್ಳೆ ಕತೆ ವೇಸ್ಟ್ ಆಗಬಾರ್ದು, ಒಳ್ಳೆ ಸಿನಿಮಾ ವೇಸ್ಟ್ ಆಗಬಾರ್ದು. ಸೊ ಆ್ಯಂಡ್ ವೆರಿ ಯೂನಿಕ್ ಸಬ್ಜೆಕ್ಟ್. ಸೊ ದಯವಿಟ್ಟು ಎಷ್ಟಾಗುತ್ತೆ ಅಷ್ಟು ಸ್ಪ್ರೆಡ್ ಮಾಡಿ. ಇಟ್ ವಿಲ್ ಮೀನ್ ಅ ಲಾಟ್ ಟು ಅಸ್. ಆ್ಯಂಡ್ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಆಲ್ ಓವರ್ ಟು ಯು ಗೈಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವಾಗ ಮಹಿರಾ ಆದಮೇಲಿಂದ ನೆಕ್ಸ್ಟ್ ಬರ್ತಾ ಇದ್ದಂಥ ಸಿನಿಮಾ ನಂದು ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ. ನನಗೆ ಜ್ಞಾಪಕ ಇದೆ ಮಹಿರಾ ಟೈಮಲ್ಲಿ ಕೂಡ ನೀವೆಷ್ಟು ಸಪೋರ್ಟ್ ಮಾಡಿದ್ರಿ, ಎಷ್ಟು ಚೆನ್ನಾಗಿ ಬರೆದಿದ್ರಿ, ವಿಮರ್ಶೆ ಮಾಡಿದ್ರಿ, ಒಂದು ಬೆನ್ ತಟ್ಟಿದ್ರಿ ಅಂತ. ಇವಾಗ ನಾನೇ ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಈ ಸಿನಿಮಾ ಬಗ್ಗೆ ನಾನು ಹೆಚ್ಚಿಗೆ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದರೆ 4 ವರ್ಷ ನಾವೇನು ಕಷ್ಟಪಟ್ವಿ ಅದು ಒಂದು ಕಡೆ ಆದರೆ ನೆಕ್ಸ್ಟ್ 4 ದಿನ ನಾವೇನು ಕಷ್ಟಪಡಬೇಕು ಸಿನಿಮಾ ಉಳಿಸ್ಕೊಳ್ಳೋದು ಅದೊಂದು ಕಡೆ ಇದೆ. ಸಿನಿಮಾನ ನಿಮ್ಮ ಮುಂದೆ ಇಟ್ಟಾಗಿದೆ. ಇನ್ನು ನಾನೇನು ಮಾಡೋಕ್ಕಾಗಲ್ಲ, ನಾನೇನು ಮಾಡೋಕ್ಕೆ ಅಂತ ಶಕ್ತಿನೂ ಇಲ್ಲ. ಶಕ್ತಿ ಏನಿದ್ರು ಇವಾಗ ನೀವು ಕೊಡುವಂಥ ಫೀಡ್ಬ್ಯಾಕ್, ನೀವು ಕೊಡುವಂಥ ಪ್ರೀತಿ, ನೀವು ಬರೆಯುವಂಥ ಮಾತುಗಳು, ಶಬ್ದಗಳು ಮಾತ್ರ ನಮ್ಮ ಕಿವಿಗೆ ತಟ್ಟಬೇಕು. ಸೊ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇವಾಗ ನೀವೇ ದುಡ್ಡು ಹಾಕಿ ಮತ್ತೆ ಪ್ರೊಡ್ಯೂಸ್ ಮಾಡಿದ್ರು ನಾನು ಈ ಥರ ಸಿನಿಮಾ ಮಾಡೋಕ್ಕಾಗಲ್ಲ, ಮಾಡೋಂಥ ಶಕ್ತಿ ನನ್ನಲ್ಲೂ ಇಲ್ಲ. ಬಟ್ ಬೇರೆ ಥರ ಇನ್ನೂ ಒಳ್ಳೆ ಸಿನಿಮಾ ಮಾಡೋ ಶಕ್ತಿ ನನಗೆ ಬರಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ಗೆಲ್ಲಬೇಕು. ಯಾಕಂದರೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಟಾಪಿಕ್ನ ನಾವು ತೊಗೊಬಂದಿದ್ದೀವಿ. ಅಫ್ಕೋರ್ಸ್ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಧೈರ್ಯ ಮಾಡಬೇಕು ಅಂತ, ಅದು ನಾನು ಒಪ್ಕೊಳ್ತೀನಿ. ನನಗೆ ಎಲ್ಲಿಂದ ಈ ಧೈರ್ಯ ಬಂತು ನನಗೆ ಗೊತ್ತಿಲ್ಲ, ಬಟ್ ಧೈರ್ಯ ಮಾಡಿದ್ದೀವಿ. ತಂಡದ ಜೊತೆಲಿ ಧೈರ್ಯ ಮಾಡಿದ್ದೀವಿ, ಆ್ಯಕ್ಟರ್ಸ್ಗಳ ಜೊತೆಲಿ ಧೈರ್ಯ ಮಾಡಿದ್ದೀವಿ, ಪ್ರೊಡಕ್ಷನಲ್ಲಿ ಧೈರ್ಯ ಮಾಡಿದ್ದೀವಿ. ಈ ಥರ ಸಿನಿಮಾನ ಅದು ಈ ಥರ ಟೈಮಲ್ಲಿ 2025 ನಮ್ಗೆ ಯಾವ ಥರ ಸಿನಿಮಾಗಳು ಬರ್ತಿದೆ ನಮ್ಗೆ ಗೊತ್ತಿದೆ. ಆ ಥರ ಟೈಮಲ್ಲಿ ಈ ಥರ ಸಿನಿಮಾ ತರೋಕ್ಕೂ ನಾವು ತುಂಬ ಧೈರ್ಯ ಮಾಡಿದ್ದೀವಿ. ಸೊ ಎಲ್ಲರೂ ಕೂಡ ಇವತ್ತವರೆಗೂ ಎಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ಕೊ ಬಂದಿದ್ದೀರಾ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ರಿವ್ಯೂ, ನಿಮ್ಮ ಕಾಮೆಂಟ್, ನಿಮ್ಮ ವರ್ಡ್ ಆಫ್ ಮೌತಿಂದನೇ ನಮ್ಮ ಕನ್ನಡ ಸಿನಿಮಾ ಗೆಲ್ಲೋದು. ಅದರಿಂದ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ಳೋಲ್ಲ, ದಯವಿಟ್ಟು ಸಿನಿಮಾಗೆ ಹೋಗಿ ನೋಡಿ, ನಿಮಗೆ ಇಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ನನಗೆ ಗೊತ್ತಿದೆ, ವಿ ಆರ್ ಆಲ್ ಆಸ್ ಎ ಗುಡ್ ಟೀಮ್, ವಿ ಆರ್ ಆಲ್ ಗುಡ್ ಫಿಲ್ಮ್ ಮೇಕರ್ಸ್. ಒಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ನಾಳೆಯಿಂದ ನಿಮ್ಮ ಮುಂದೆ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಬರ್ತಿದೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಈ ಹೆಸರು ಮತ್ತು ಪೋಸ್ಟರ್ ಈ ಸಿನಿಮಾದ ಆಳವನ್ನು ಹೇಳ್ತಾ ಇದೆ. ಒಂದು ಸೂಕ್ಷ್ಮವಾದ ಒಂದು ಮ್ಯಾಟರ್ನ ಇಷ್ಟು ಸುಂದರವಾಗಿ ತೆರೆ ಮೇಲೆ ತೋರ್ಸಕ್ಕಾಗುತ್ತೆ, ಅಷ್ಟು ಸುಂದರವಾಗಿ ನೀವು ಪ್ರೆಸೆಂಟ್ ಮಾಡಿದ್ದೀರಿ. ಇದು ನಿಮ್ಮ ಸ್ಟೋರಿ, ನೀವೇ ಏನೋ ಹೇಳ್ತಾ ಇದ್ದೀರಾ, ಕನೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇತ್ತು ಹೋಲ್ ಮೂವಿ. ಏನು ಯೋಚನೆ ಇಲ್ಲದೆ ನಾನು ಇಲ್ಲಿ ಬಂದಿರೋದು, ಏನು ಲೈಕ್ ಸಾಂಗ್ ಇರುತ್ತೆ ಈ ಥರ ಎಲ್ಲ ಯೋಚನೆ ಇಟ್ಕೊಂಡು ಬಂದಬೇಡಿ. ಇದೊಬ್ಬರದ್ದು ಪರ್ಸ್ಪೆಕ್ಟಿವ್ ಹಾಕೊಂಡು ಬನ್ನಿ, ಒಬ್ಬರ ಲೈಫ್ ಪರ್ಸ್ಪೆಕ್ಟಿವ್. ಮಹೇಶ್ ಗೌಡ ಅವರು ಇವತ್ತು ಧೈರ್ಯ ಮಾಡಿ ಈ ಸಿನಿಮಾನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗೂ ಎಷ್ಟೊಂದು ಇನೋವೇಟಿವ್ ಫಿಲ್ಮ್ ಮೇಕರ್ಗೆ ಇವತ್ತು ಪ್ರೇರಣೆ ಆಗಿದ್ದಾರೆ. ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು. ಆ್ಯಂಡ್ ಶ್ರೀಮುರಳಿ ಸರ್, ನಿಜವಾಗ್ಲೂ ಥ್ಯಾಂಕ್ ಯು ಈ ಸಿನಿಮಾನ ಪ್ರೆಸೆಂಟ್ ಮಾಡೋದಕ್ಕೆ. ಹಳ್ಳಿ ಅಕ್ಕಿಯ ನಾನು ನಾಯಕನ ಅತ್ತೆ, ಇವಳು ನಾಯಕನ ತಾಯಿ. ನಾನು ಬಿಳಿ ಚುಕ್ಕಿ ಅಮ್ಮ, ಬಿಳಿ ಚುಕ್ಕಿ ಅತ್ತೆ, ಬಿಳಿ ಚುಕ್ಕಿ ಅತ್ತೆ. ಬಟ್ ನಮ್ಮ ಸಿನಿಮಾ ಬಗ್ಗೆ ನಾವೇ ಹೇಳಬೇಕು ಅಂದರೆ, ಒಂದು ಸ್ಟ್ರಾಂಗ್ ಕಥೆಯನ್ನು ಇಟ್ಕೊಂಡು ಮಾಡಿರೋವಂಥ ತುಂಬ ಸೆನ್ಸಿಟಿವ್ ವಿಷಯನ ತುಂಬ ಚೆನ್ನಾಗಿ ಒಂದು ಕಥೆಯ ಮುಖಾಂತರ ನಮಗೆ ಪ್ರೇಕ್ಷಕರಿಗೆ ಕೊಡ್ತಾ ಇದ್ದಾರೆ. ಸೊ ನಮ್ಮ ಸಿನಿಮಾ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ಒಳ್ಳೆ ಸಿನಿಮಾ, ಕತೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೊಂಥರ ಸೋಷಿಯಲ್ ಅವೇರ್ನೆಸ್ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲ ನೋಡಿ, ನಾವು ನಮ್ಮ ಸಿನಿಮಾ ಬಗ್ಗೆ ಹೊಗಳೋದಕ್ಕಿಂತ ನೀವು ಬಂದು ಥಿಯೇಟ್ರಲ್ಲಿ ನೋಡಿ ನಮ್ಮ ಸಿನಿಮಾ ಹೇಗಿದೆ ಅಂತ ನೀವು ಹೇಳಬೇಕು. ನೀವು ಹೇಳಿ.
ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ನಿಜ ಜೀವನಕ್ಕೆ ಹತ್ತಿರವಾಗುತ್ತೆ. ಅದು ನೋಡ್ತಿದ್ರೆ ನಮಗೆ ಫೀಲ್ ಆಗುತ್ತೆ. ಸೊ ನಾನು ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಆಗಿರೋದಕ್ಕೆ ತುಂಬ ಖುಷಿ ಪಡ್ತೀನಿ. ಹಾಗೆ ಮಹೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸಿನಿಮಾನ ನೋಡಿ ಇದು ಮೊದಲನೇ ಸಲ ಸಬ್ಜೆಕ್ಟ್ ಅನ್ಸುತ್ತಿದೆ, ಮೊದಲನೇ ಸಲ ಮಾಡಿರೋ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ನನಗಂತೂ ಈ ಸಿನಿಮಾ ನೋಡ್ತಿದ್ರೇ ತುಂಬ ಫೀಲ್ ಆಯಿತು. ಒಂದು ತಾಯಿ ಮಗ ಹೇಗೆ ಇದ್ರೂ ಅವನು ಸುಂದರವಾಗಿದ್ದಾನೆ, ಚೆನ್ನಾಗಿದ್ದಾನೆ ಅಂತಲೇ ಅವಳು ಹೇಳ್ಕೊಂಡು ಬರ್ತಾಳೆ. ಸೊ ಆ್ಯಕ್ಚುಲಿ ಅವಳು ಹೇಳಿದ್ದು ಕರೆಕ್ಟು. ಎಷ್ಟರ ಮಟ್ಟಿಗೆ ಅಂದರೆ ಸಿನಿಮಾದಲ್ಲಿ ನನ್ನನ್ನು ನಾನು ನೋಡ್ಕೊಂಡಾಗ ನನಗೆ ಎಷ್ಟೋ ಸಲ ಒಂಥರ ಅಸಹ್ಯ ಅನ್ನಿಸ್ತು, ಕೋಪ ಬಂತು ನನ್ನ ಕ್ಯಾರೆಕ್ಟರ್ ಬಗ್ಗೆ. ಯಾಕೆಂದರೆ ಆ ಥರ ನನ್ನನ್ನು ತೋರಿಸ್ತಾ ಇದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ನಾನು ಚಿತ್ರೀಕರಣ ಟೈಮಲ್ಲೂ ನಾನು ಸಾರಿ ಕೇಳಿದೆ. ಬಿಕಾಸ್ ಅಂಥ ಒಂದು ಸೆನ್ಸಿಟಿವ್ ವಿಷಯನ ತುಂಬ ಧೈರ್ಯವಾಗಿ ನೀವು ಒಂದು ಸಿನಿಮಾ ಆಗಿ ಒಂದು ಹೊರಗೆ ತಂದಿದ್ದೀರಾ ಇದನ್ನು. ಸೊ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಯು ಸರ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ. ಒಳ್ಳೇದಾಗಬೇಕು, ಬಿಳಿ ಚುಕ್ಕಿ ಹಳ್ಳಿ ಹಾಕಿ ದಯವಿಟ್ಟು ಎಲ್ಲರೂ ನೋಡಿ ಆ್ಯಂಡ್ ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ನಾನು ಅದೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ನೋಡಿದ್ರೆ ನಮ್ಮ ಸಿನಿಮಾದ ಅದ್ಭುತವಾದ ಹಾಡುಗಳು, BGM ಸ್ಕೋರ್ ನೀವೇನು ತುಂಬ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡಿದಂಥ ಯುವ ಪ್ರತಿಭೆ ರಿಯೋ ಆಂಟೋನಿ ಅಂತ. ಆ್ಯಂಡ್ ಇವ್ರದ್ದು ಮೊದಲನೇ ಸಿನಿಮಾ ಇದು. ಇಟ್ಸ್ ಎ ಡೆಬ್ಯೂ. ನಮ್ಮ ಪ್ರೊಡಕ್ಷನಲ್ಲಿ ನಾವು ಟ್ರೈ ಮಾಡ್ತೀವಿ ಯಾವಾಗಲೂ ಒಂದಿಬ್ಬರನ್ನಾದರೂ ಹೊಸ ಡೆಬ್ಯೂ ಮಾಡ್ಸೋಕ್ಕೆ ಅಂತ. ಸೊ ಐ ಆಮ್ ವೆರಿ ಪ್ರೌಡ್ ಟು ಇಂಟ್ರೊಡ್ಯೂಸ್ ರಿಯೋ ಆಂಟೋನಿ ಟು ಕನ್ನಡ ಇಂಡಸ್ಟ್ರಿ. ಆ್ಯಂಡ್ ಎಲ್ಲರಿಗೂ ನಮಸ್ಕಾರ, ಪ್ರೆಸ್ ಆ್ಯಂಡ್ ಮೀಡಿಯಾಗೂ ನಮಸ್ಕಾರ. I want to, this is Rio Anthony. I want to thank Mr. Mahesh sir for giving me this opportunity. And this is a very sensitive subject which I love to work. And Mahesh sir is on point. You will love this film, and everyone should spread the word of mouth. And all the best sir for the release. Okay. Thank you so much. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನು ಹರ್ಷ. ಎಡಗೈ ಅಪಘಾತ ಕಾರಣದ ಲೀಡ್ ಪಾತ್ರದಲ್ಲಿ ಮಾಡಿದ್ದೀನಿ. ಈ ಸಿನಿಮಾ ನನಗೆ ತುಂಬ 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 ಇಷ್ಟ ಆಯಿತು. ಮನಸ್ಸು ಹಗುರವಾಗಿದೆ ಸಿನಿಮಾ ನೋಡಿದ ಮೇಲೆ. ಅದ್ಭುತವಾಗಿ ತೆಗೆದಿದ್ದಾರೆ ಮಹೇಶ್ ಸರ್. ಅಮೇಝಿಂಗ್ ಆ್ಯಕ್ಟಿಂಗ್ ಸರ್, ಅಮೇಝಿಂಗ್ ಡೈರೆಕ್ಷನ್. ತುಂಬ ಹಾರ್ಡ್ ವರ್ಕಿಂದ ಮಾಡಿರೋಂಥ ಒಂದು ಸಿನಿಮಾ. ನೀವೆಲ್ಲರೂ ನೋಡಿ ಇವಾಗ ಇದನ್ನು ಗೆಲ್ಲಿಸಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸಿನಿಮಾ. ಥ್ಯಾಂಕ್ ಯು. ನಮ್ಮ ಸಿನಿಮಾದ ಡೈಲಾಗ್ ರೈಟರ್, ಸಂಭಾಷಣೆ ಬರೆದಿರೋ ಅಂತ ನನ್ನ ರೈಟ್ ಹ್ಯಾಂಡ್ ಬ್ಯಾಕ್ ಬೋನ್ ಪ್ರತಾಪ್. ಎಲ್ರಿಗೂ ನಮಸ್ಕಾರ. ಜೋರಾಗಿ ಮಾತಾಡೋದು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಹೆಸರು ಪ್ರತಾಪ್ ಎಮ್ ಆರ್ ಅಂತ ಹೇಳಿ ಸಿನಿಮಾದ ಡೈಲಾಗ್ ರೈಟರು. ಈ ಸಿನಿಮಾಗೆ ಬರೆಯೋದಕ್ಕೆ ಅವಕಾಶ ಕೊಟ್ಟ ಮಹೇಶ್ ಸರ್ಗೆ ಮೊದಲನೇದಾಗಿ ನನ್ನ ಧನ್ಯವಾದಗಳು. ಈ ಸಿನಿಮಾ ನಾನು ಬರ್ತೀನಿ ಅನ್ನೋದಕ್ಕಿಂತ ಈ ಕತೆ ಬರೆಸ್ಕೊಂಡಿದ್ದೆ, ಮಹೇಶ್ ಸರ್ ಬರೆಸಿದ್ದಾರೆ. ಮತ್ತೆ ಏನು ಹೇಳ್ಬೇಕಂದ್ರೆ ನನಗೆ ಮಾತಾಡ್ಸೋಕೆ ಬರುತ್ತೆ, ಮಾತಾಡೋಕ್ಕೆ ಬರಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು.